ನಮಸ್ತೆ ಸ್ನೇಹಿತರೆ, ಹೇಗಿದ್ರೆ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ. ಇವತ್ತು ಒಂದು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೇನೆ. ರಾಗಿ ಹಿಟ್ಟಿನ ಬನ್ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡು. ಒಂದು ಬಣಾಲೆ ಇದ್ದರೆ ಆರಾಮಾಗಿ ಇದನ್ನು ಮನೆಯಲ್ಲಿ ಮಾಡ್ಕೊಳ್ಬಹುದು. ಸೊ ಬನ್ನಿ, ಇನ್ಯಾಕೆ ತಡ, ಈ ರಾಗಿ ಬನ್ ದೋಸೆಯನ್ನು ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ. ರಾಗಿ ಹಿಟ್ಟಿನ ಬನ್ ದೋಸೆ ಮಾಡಲಿಕ್ಕೆ 1 ಬೌಲ್ನಷ್ಟು ಪೇಪರ್ ಅವಲಕ್ಕಿ, 2 ಬೌಲ್ನಷ್ಟು ರಾಗಿ ಹಿಟ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1 ಸುತ್ತು ತಿರುಗಿಸಿಕೊಳ್ಳುವ. ಅವಲಕ್ಕಿ ಸ್ವಲ್ಪ ಪುಡಿಯಾಗಲಿ. ನಂತರ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು, ಸುಮಾರು 1 ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ಇನ್ನೊಂದು ಸುತ್ತು ರುಬ್ಬಿಕೊಳ್ಳುವ. ಹಿಟ್ಟು ರೆಡಿಯಾಗಿದೆ. ಈಗ ಗಂಟಿದ್ದರೆ ಕಲಿಸ್ಕೊಳ್ಳುವಾಗ ಸರಿ ಮಾಡಿಕೊಂಡ್ರೆ ಆಯಿತು. ಈಗ ಆ ಗ್ರೈಂಡ್ ಮಾಡಿದ ಹಿಟ್ಟಿಗೆ 1 ಮುಷ್ಟಿಯಷ್ಟು ತುರಿದ ಕ್ಯಾರೆಟ್, ಅರ್ಧ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್ 1 ಪ್ಯಾಕೆಟ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಸಣ್ಣಗೊಂದು ಮಿಕ್ಸ್ ಕೊಡುವ. ಗಂಟುಗಳಿದ್ದರೆ ಈ ಟೈಮಲ್ಲಿ ತೆಗೆದುಕೊಳ್ಳುವ. 1 ಮುಷ್ಟಿಯಷ್ಟು ನಾನು ತೆಂಗಿನ ತುರಿಯನ್ನು ಹಾಕಿಕೊಂಡೆ. ತೆಂಗಿನ ತುರಿ ಒಳ್ಳೆಯ ರುಚಿಯನ್ನು ಆ್ಯಡ್ ಮಾಡ್ತದೆ. ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳುವ. ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಮತ್ತೆ ನೀರನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ. ನಾವು ರೆಗ್ಯುಲರಾಗಿ ಉದ್ದಿನ ದೋಸೆಯನ್ನು ಹೇಗೆ ಮಾಡ್ತೇವೆ ಅದೇ ರೀತಿಯಲ್ಲಿ ಕನ್ಸಿಸ್ಟೆನ್ಸಿ ಇರಲಿ. ಅರ್ಧ ಟೇಬಲ್ ಸ್ಪೂನ್ನಷ್ಟು ಅಡುಗೆ ಸೋಡಾ ಅಥವಾ ಈನೋವನ್ನು ಹಾಕಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಂಡು ಸಣ್ಣಗೊಂದು ಮಿಕ್ಸ್ ಕೊಡುವ. ಆರೋಗ್ಯಕರವಾದ ರೆಸಿಪಿ. ರಾಗಿ ರೊಟ್ಟಿ ತಟ್ಟಲಿಕ್ಕೆಲ್ಲ ಟೈಮ್ ಇಲ್ಲ ಅಂತಾದರೆ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ರೆಡಿ ಮಾಡಿಕೊಳ್ಳುವಂಥದ್ದು. 10 ನಿಮಿಷದಲ್ಲಿ ಇದು ರೆಡಿ ಆಗ್ತದೆ. 10 ನಿಮಿಷ ಮುಚ್ಚಳವನ್ನು ಮುಚ್ಚಿ ಇಟ್ಟೆ. ನಂತರ ಈ ರೀತಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಬಣಲೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕ್ಕೊಂಡೆ. 1 ರಿಂದ 1.5 ಸೌಟಿನಷ್ಟು ಬ್ಯಾಟರನ್ನು ಆ್ಯಡ್ ಮಾಡಿಕೊಳ್ಳೋದು. ಬಿಡಿಸುವ ಅವಶ್ಯಕತೆ ಇಲ್ಲ. ಸ್ವಲ್ಪ ತಿಕ್ಕಾಗಿ ಇರುವಂತಹ ದೋಸೆ ಆದದ್ರಿಂದ ಹೀಗೆ ಇರಲಿ. ಮೇಲಿನಿಂದ ಸ್ವಲ್ಪ ತುರಿದಂತಹ ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿಯನ್ನು ಮೇಲೆ ಹಾಕ್ಕೊಳ್ಬಹುದು. ನಾನಿಲ್ಲಿ ಸ್ಕಿಪ್ ಮಾಡಿದ್ದೇನೆ. ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಸಹ ಕಟ್ ಮಾಡಿ ಹಾಕ್ಕೊಳ್ಬಹುದು. ನಿಮಗೆ ಇಷ್ಟವಾದ ವೆಜಿಟೇಬಲ್ಸನ್ನು ಹಾಕ್ಕೊಳ್ಳಿ. ಮುಚ್ಚಳವನ್ನು ಮುಚ್ಚಿ 2 ರಿಂದ 3 ನಿಮಿಷ ಮಂದ ಉರಿಯಲ್ಲಿ ಬೇಯಿಸಿಕೊಂಡ ನಂತರ ತಿರುವಿ ಹಾಕಿಕೊಳ್ಳುವ. ಒಂದು ಬದಿ ಚೆನ್ನಾಗಿ ಬೆಂದಿದೆ. ಈಗ ನಿಧಾನವಾಗಿ ತಿರುವಿ ಹಾಕಿಕೊಂಡು ಈ ಬದಿಯು ಕುಕ್ಕಾದ ನಂತರ ಬಿಸಿ ಬಿಸಿ ದೋಸೆಯನ್ನು ತೆಂಗಿನ ತುರಿಯ ಚಟ್ನಿ ಅಥವಾ ನೆಲಕಡಲೆ ಚಟ್ನಿ ಜೊತೆ ಟೇಸ್ಟ್ ಮಾಡಿಕೊಂಡ್ರೆ ಅದ್ಭುತವಾದ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.